ರಾಜಧಾನಿ ಬೆಂಗಳೂರಿನಲ್ಲಿ ಸದಾ ಗಿಜಿಗುಡುವಂತಹ ಏರಿಯಾಗಳ ಪೈಕಿ ಈ ಚರ್ಚ್ ಸ್ಟ್ರೀಟ್ ಕೂಡ ಒಂದು. ಇಲ್ಲಿ ಇನ್ನು ಮುಂದೆ ಆಟೋಗಳಿಗೆ ಸರಕು ವಾಹನಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿ ಆಗುವ ಭಾಗದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಬ್ಯಾನರ್ ಹಾಕಿದ್ದಾರೆ. ಆಟೋ ಮತ್ತು ಸರಕು ವಾಹನಗಳ ಓಡಾಟದಿಂದ ಸಾರ್ವಜನಿಕರು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ವೀಕೆಂಡ್ನಲ್ಲಂತೂ ದೇಶ ವಿದೇಶಿಗರು ಓಡಾಟ ಮಾಡ್ತಾರೆ. ಹೀಗಾಗಿ ಆಟೋ ಮತ್ತು ಸರಕು ವಾಹನಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಒಳಗಡೆಗೆ ಆಟೋ ಮತ್ತು ಸರಕು ವಾಹನಗಳ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಈ ಬಗ್ಗೆ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಒಂದು ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಪ್ರಮುಖ ಚರ್ಚ್ ಸ್ಟ್ರೀಟ್ನ ಮುಖ್ಯ ದ್ವಾರದಲ್ಲೇ ಈ ರೀತಿ ನೋ ಎಂಟ್ರಿ ಬೋರ್ಡ್ ಅನ್ನು ಹಾಕಲಾಗಿದೆ. ಇಲ್ಲಿಗೆ ಮೊದಲಿಂದನೂ ಕೂಡ ಈ ನಿಯಮ ಇದೆ, ಆದರೆ ಅದು ಪಾಲನೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಚರ್ಚ್ ಸ್ಟ್ರೀಟ್ ಒಳಗಡೆಗೆ ಯಾವುದೇ ರೀತಿಯಾದಂಥ ಆಟೋಗಳು ಮತ್ತು ಸರಕು ವಾಹನಗಳು ಬರಬಾರ್ದು ಎನ್ನುವಂಥ ನಿಯಮವನ್ನು ಈಗ ಕಟ್ಟುನಿಟ್ಟಾಗಿ ಜಾರಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಆಟೋದವರು ಇಲ್ಲಿ ಒಳಗಡೆಗೆ ಬಂದು ಇಲ್ಲಿಯೇ ನಿಲ್ಲಿಸಿ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ರು. ಸಾರ್ವಜನಿಕರು ಓಡಾಡದೇ ಇರುವಂಥ ಸ್ಥಿತಿಗೆ ತಲುಪಿಸ್ತಾ ಇದ್ರು. ಸರಕು ವಾಹನಗಳು ಕೂಡ ಬಂದು ತೀರಾ ಸಮಸ್ಯೆ ಆಗ್ತಾ ಇತ್ತು, ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು. ಈ ಚರ್ಚ್ ಸ್ಟ್ರೀಟ್ ಎನ್ನುವಂಥದ್ದು ಶಾಪಿಂಗ್ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿಗೆ ವೀಕೆಂಡ್ನಲ್ಲಿ ಹೆಚ್ಚು ಜನ ಬರ್ತಾರೆ, ಇಲ್ಲಿ ಬಂದು ಓಡಾಟ ಮಾಡ್ತಾರೆ. ಅದಕ್ಕೆ ಫೇಮಸ್ ಆಗಿರುವಂಥ ಸ್ಥಳದಲ್ಲಿ ಆಟೋಗಳನ್ನು ನಿಲ್ಲಿಸ್ಕೊಳ್ಳೋದು, ಸರಕು ವಾಹನಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದು ತೀರಾ ಕಷ್ಟ ಆಗುತ್ತೆ. ಹಾಗಾಗಿ ನಾಳೆಯಿಂದ ಏನಾದರೂ ಆಟೋಗಳು ಮತ್ತು ಸರಕು ವಾಹನಗಳು ಚರ್ಚ್ ಸ್ಟ್ರೀಟ್ ಒಳಗಡೆಗೆ ಬಂದು ಪ್ರವೇಶ ಮಾಡಿ ನಿಲ್ಲಿಸುವಂಥದ್ದು ಏನಾದರೂ ಆದರೆ ನೋ ಎಂಟ್ರಿ ಫೈನನ್ನು ಹಾಕಿ ಅವರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಟ್ರಾಫಿಕ್ ಪೊಲೀಸರಿಗಾಗಲೇ ಎಲ್ಲ ಕಡೆನೂ ಕೂಡ ಈ ರೀತಿಯಾದಂಥ ನೋ ಎಂಟ್ರಿ ನಾಮಫಲಕಗಳನ್ನು ಅಳವಡಿಸಿದ್ದು ನಿಯಮ ಪಾಲನೆ ಆಗುತ್ತೆ ಏನಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.